This conference will now be recorded. Hello, is it audible? Yes, sir. Okay, thank you. Screen ಸರಿಯಾಗಿ ಕಾಣ್ತಾ ಇದೆನಾ? Yes, sir. Visible, sir. Okay, thank you. So, but ನಿಮ್ಮ ಸ್ಟೂಡೆಂಟ್ಸ್ಗೆ ಹೇಳಬೇಕು, ನಿಮ್ಮ ಫ್ರೆಂಡ್ಸ್ಗೆ ಹೇಳಬೇಕು. ಸೊ ಇಮಿಡಿಯೇಟ್ ಆಗಿ ಜಾಯ್ನ್ ಆಗ್ರಿ ಕ್ಲಾಸ್ಗೆ ಅಂತ ಹೇಳಿ. ಸೊ ನಾವು ಎಷ್ಟು ಜನ ಇದ್ದಾರೆ? ಸೊ 17 ಮೆಂಬರ್ಸ್ ಜಾಯಿನ್ಡ್. So out of 34, 50% attendance is there. Sir, message ಹಾಕಿನ್ರಿ WhatsApp ಹಾಕಿದ್ದೀರಿ? ಹಾ ಸರ್. Okay. So can I wait for other joining? Wait ಮಾಡೋಣ ಇನ್ನೊಂದು 2 minutes. Yes, sir. Okay, dear friends, once again good morning to all. So ಬೇರೆಯವ್ರ ಸಂಬಂಧ ವೇಟ್ ಮಾಡ್ಕೋತ ಕೊಡೋದು ಬೇಡ, ನಾವು ಸ್ಟಾರ್ಟ್ ಮಾಡ್ಬಿಡೋಣ ಕ್ಲಾಸ್ನ ಇಮಿಡಿಯೇಟ್ ಆಗಿ. ಸೊ ನಾವು 19 ಸ್ಟೂಡೆಂಟ್ಸ್ ಪ್ರೆಸೆಂಟೆಡ್. ಸೊ 19 ಜನ ಏನಿದ್ದಾರೆ ಲೈವ್ ವಾಚ್ ಮಾಡ್ತಾ ಇದ್ದಾರೆ. So previous class we have discussed about CPCB, Central Pollution Control Board. ಅಂದ್ರೆ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಗ್ಗೆ ಕುರಿತು ನಾವು ಏನ್ ಮಾಡಿದೀವಿ, ಡೀಪ್ ಆಗಿ ಡಿಸ್ಕಷನ್ ಅನ್ನು ಮಾಡ್ಕೊಂಡಿದೀವಿ. Let us now we will try to understand one concept in environmental education. So NAEB ಅಂತ ಕರಿತಾ ಇದೀವಿ ನಾವು ಇದಕ್ಕೆ, ನ್ಯಾಷನಲ್ ಅಫಾರೆಸ್ಟೇಷನ್ ಅಂಡ್ ಎಕೋ ಡೆವಲಪ್ಮೆಂಟ್ ಬೋರ್ಡ್, ರಾಷ್ಟ್ರೀಯ ಅರಣ್ಯೀಕರಣ ಮತ್ತು ಪರಿಸರ ಅಭಿವೃದ್ಧಿ ಮಂಡಳಿ. So let us now we will try to discuss this concept. First of all, establishment or history of the NAEB. So ಅದನ್ನ ಕುರಿತು ನಾವು ಏನ್ ಮಾಡೋಣ, ಡಿಸ್ಕಷನ್ ಅನ್ನ ಮಾಡ್ಕೊಳ್ಳೋಣ. The National Afforestation and Eco Development Board set up in August 1992 by the Indian government. So this board under the Ministry of Environment and Forest. So ಇದರ ಅಡಿಯಲ್ಲಿ ತನ್ನ ಕಾರ್ಯಕೆಲಸಗಳನ್ನು ಮಾಡ್ತಾ ಇದೆ ಅಂತಂದ್ರೆ ಭಾರತ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಅಡಿಯಲ್ಲಿ ಇದು ತನ್ನ ಕಾರ್ಯಕಲಾಪಗಳನ್ನು ಮಾಡ್ತಾ ಬರ್ತಾ ಇದೆ. So this board has established on 1992 in August. 1992 ಆಗಸ್ಟ್ ನಲ್ಲಿ ಈ ಮಂಡಳಿಯು ಜಾರಿಗೆ ಬರುತ್ತದೆ. This is responsible for promoting afforestation, tree planting, ecological restoration and eco development activities in the country. This country as well as doing the good job or good activities in the whole country. ಇದು ಇಡೀ ಭಾರತ ದೇಶದಾದ್ಯಂತ ತನ್ನ ಚಟುವಟಿಕೆಗಳನ್ನ, so especially this board as promoting and responsible of the afforestation area, plantation. This is the main aim. So this board mainly focus on promoting afforestation and tree planting and ecological restoration and eco development activities. ಅಂದ್ರೆ ಈ ಮಂಡಳಿಯು ದೇಶದಲ್ಲಿ ಏನು ಅರಣ್ಯ ನಾಶ ಆಗ್ತಾ ಇದೆ, ಅದನ್ನ ತಡೆಗಟ್ಟಬೇಕು. ಅದನ್ನ ಹಾಗಾದ್ರೆ ತಡೆಗಟ್ಟಿ ಅರಣ್ಯೀಕರಣವನ್ನ ಇಂಪ್ರೂವ್ಮೆಂಟ್ ಮಾಡಬೇಕು, ಬೆಳವಣಿಗೆ ಮಾಡಬೇಕು, ಪ್ಲಾಂಟೇಶನ್ ಮಾಡಬೇಕು, ಪರಿಸರ ಪುನಃ ಸ್ಥಾಪನೆ ಮಾಡಬೇಕು ಅಂತಕ್ಕಂತ ಚಟುವಟಿಕೆಗಳನ್ನ
ಏನು ಉತ್ತೇಜಿಸುವ ಒಂದು ಜವಾಬ್ದಾರಿಯನ್ನು ಹೊಂದಿರತಕ್ಕಂತ ಒಂದು ಮಂಡಳಿ. ಸೊ in the title was elaborated. So afforestation in the country. ಸೊ ಅಂದ್ರೆ ಅರಣ್ಯೀಕರಣವನ್ನ ಮಾಡ್ತಕ್ಕಂಥದ್ದು, ಇಡೀ ದೇಶದಲ್ಲಿ ಅರಣ್ಯೀಕರಣವನ್ನ ಮಾಡ್ತಕ್ಕಂತ ಒಂದು ಜವಾಬ್ದಾರಿಯನ್ನ ಅಥವಾ ಅದನ್ನ ಪ್ರಮೋಟಿಂಗ್ ಮಾಡ್ತಕ್ಕಂತ ಒಂದು ರೆಸ್ಪಾನ್ಸಿಬಲ್ ಇರ್ತಕ್ಕಂಥದ್ದು ಎದ್ರ ಮೇಲೆ ಅಂದ್ರೆ ಈ ಮಂಡಳಿಗಳ ಮೇಲೆ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. Is the overall objective of the National Afforestation Program scheme is ecological restoration of the degraded forests and to develop the forest resources with people's participation, with focus on improvement in livelihoods of the forest branch communities, especially the poor. So this board has focused on the ಯಾವುದಪ್ಪ ಅಂತಂದ್ರೆ ಎಲ್ಲೇ ಅರಣ್ಯ ನಾಶ ಆಗಿದೆ ಸೊ ಅಂತ ಏರಿಯಾಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ಆ ಏರಿಯಾನಲ್ಲಿ ಅಫಾರೆಸ್ಟ್ರೇಷನ್ ಪ್ರೋಗ್ರಾಮ್ಸ್ ಕಂಡಕ್ಟೆಡ್ ಅಂದ್ರೆ ಅಂತ ಪ್ರದೇಶಗಳಲ್ಲಿ ಏನ್ ಮಾಡ್ತಾ ಹೋಗೋದು, ಅರಣ್ಯೀಕರಣವನ್ನ ಮಾಡ್ತಕ್ಕಂಥದ್ದು ಅದರದ್ದು ಒಂದು ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. And as well as forest resources with people participations. So if you have considered to development of the forest, ಸೊ ಹಾಗಾದ್ರೆ ಆ ಫಾರೆಸ್ಟ್ ಅನ್ನ ನೀವೇನಾದ್ರೂ ಡೆವಲಪ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಬ್ರಿಂಗ್ ಔಟ್ ದಿ ಪಾರ್ಟಿಸಿಪೇಷನ್ ಇನ್ ದ ಸೊಸೈಟಿ. ನೋಡಿ, ನೀವು ಸಮಾಜದಲ್ಲಿ ಏನು ಜನರ ಸಹಭಾಗಿತ್ವವನ್ನ ಅಥವಾ ಜನರು ಅದರಲ್ಲಿ ಪಾರ್ಟಿಸಿಪೇಷನ್ ಆಗುವಂತೆ ಫೋಕಸ್ ಮಾಡ್ತಕ್ಕಂತ ಒಂದು ಪ್ರಮುಖ ಉದ್ದೇಶವನ್ನು ಹೊತ್ಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ NAEB. ಸೊ ನ್ಯಾಷನಲ್ ಅಫಾರೆಸ್ಟ್ರೇಷನ್ ಅಂಡ್ ಎಕೋ ಡೆವಲಪ್ಮೆಂಟ್ ಬೋರ್ಡ್. ಸೊ ಅದನ್ನ ಹೆಚ್ಚು ಫೋಕಸ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ NAEB. ಸೊ ನ್ಯಾಷನಲ್ ಅಫಾರೆಸ್ಟ್ರೇಷನ್ ಪ್ರೋಗ್ರಾಮ್ ಸ್ಕೀಮ್ ಈಸ್ ಎಕಾಲಜಿಕಲ್ ರಿಸ್ಟೋರೇಷನ್ ಆಫ್ ಡಿಗ್ರೇಡೆಡ್ ಫಾರೆಸ್ಟ್ಸ್. ಸೊ ಎಲ್ಲಿ ಅರಣ್ಯ ನಾಶ ಆಗಿದೆ ಸೊ ಅಲ್ಲಿ ಎಕಾಲಜಿಕಲ್ ರಿಸ್ಟೋರೇಷನ್ ಸೊ ಅದನ್ನ ಮಾಡ್ತಕ್ಕಂಥ ಒಂದು ಪ್ರಮುಖ ಉದ್ದೇಶವನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ NAEB. ರಾಷ್ಟ್ರೀಯ ಅರಣ್ಯೀಕರಣ ಕಾರ್ಯಕ್ರಮಗಳನ್ನ ಯೋಜನೆ ಮಾಡುವುದು, ಸೊ ಅವನತಿ ಹೊಂದಿದ ಕಾಡುಗಳ ಪರಿಸರ ಪುನಃಸ್ಥಾಪನೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಅರಣ್ಯ ಸಂಪನ್ಮೂಲಗಳನ್ನ ಜನರ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಸೊ ಅರಣ್ಯದಲ್ಲಿ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ಲಾಂಟ್ಸ್ ಗಳನ್ನ ವಿಶೇಷವಾಗಿ, ಫಾರ್ ಎಕ್ಸಾಂಪಲ್ ಈಗ ಹೆಂಗೆ ಅಂದ್ರೆ ಏನು ಊರುವಲ್ಲಿ ಬೇಕಾಗಿರ್ತಕ್ಕಂಥ ಅರಣ್ಯಗಳನ್ನ ಅಭಿವೃದ್ಧಿಪಡಿಸುವುದಾಗಿರ್ಬಹುದು. ಮೇವು, ದನಕರಗಳಿಗೆ ಮೇಯಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮೇವು, ಅಂತವುಗಳನ್ನ ಅಂದ್ರೆ ಪೂವರ್ ಪೀಪಲ್ಸ್ ಗೆ ಏನ್ ಲಿವ್ಲಿಹುಡ್ಸ್ ಏನ್ ಬೇಕಾಗಿರ್ತಕ್ಕಂಥದ್ದು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಒಂದು ಪ್ರಮುಖ ಒಂದು ಗುರಿಯನ್ನ ಹಾಕಿಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ NAEB. ರೈಟ್? ಅಂಡ್ ಲೆಟ್ ಅಸ್ ನೌ ವಿ ವಿಲ್ ಡಿಸ್ಕಸ್ ಫಂಕ್ಷನ್ಸ್ ಆಫ್ ದಿ NAEB. ರಾಷ್ಟ್ರೀಯ ಅರಣ್ಯೀಕರಣ ಮತ್ತು ಪರಿಸರ ಅಭಿವೃದ್ಧಿ ಮಂಡಳಿಯ ಕಾರ್ಯಗಳು ಏನೇನಿದಾವೆ, ಅದ್ರ ಕಾರ್ಯಗಳು ಅನ್ನೋದನ್ನ ನಾವೀಗ ಡಿಸ್ಕಷನ್ ಅನ್ನ ಮಾಡೋಣ. ಟು ಇವಾಲ್ವ್ ಮೆಕ್ಯಾನಿಸಮ್ ಫಾರ್ ಎಕಾಲಜಿಕಲ್ ರಿಸ್ಟೋರೇಷನ್ ಆಫ್ ಡಿಗ್ರೇಡೆಡ್ ಫಾರೆಸ್ಟ್ ಏರಿಯಾಸ್. ನೋಡಿ, ನೀವು ಡಿಗ್ರೇಡೆಡ್ ಏನಾಗಿರ್ತವೆ, ಎಲ್ಲಿ ಡಿಫಾರೆಸ್ಟ್ರೇಷನ್ ಏರಿಯಾಸ್ ಗಳು ಇದಾವೆ, ಅಂತವುಗಳ ಒಂದು ಮೆಕ್ಯಾನಿಸಮ್ ಗಳನ್ನ ಅಡಾಪ್ಟ್ ಮಾಡ್ತಕ್ಕಂಥದ್ದು. ಅಂತ ಕೆಲವೊಂದಿಷ್ಟು ಅಂತ ಫೈಂಡ್ ಔಟ್ ಮಾಡಿ ಆ ಏರಿಯಾಸ್ ಗಳಿಗೆ ಅದನ್ನ adjoining lands through systematic planning and implementation in a cost effective manner. ಹಾಗಾದ್ರೆ ಅಲ್ಲಿ ಏನ್ ಪ್ಲಾನಿಂಗ್, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆಯನ್ನ ಏನ್ ಮಾಡೋದಂದ್ರೆ ಅಫಾರೆಸ್ಟ್ರೇಷನ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಅರಣ್ಯೀಕರಣವನ್ನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಹೊತ್ತುಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ NAEB. ಅದರ ಅಂತ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಅವನತಿ ಹೊಂದಿದ ಅರಣ್ಯ ಪ್ರದೇಶಗಳು ಮತ್ತು ಪಕ್ಕದ ಜಮೀನುಗಳನ್ನ ವ್ಯವಸ್ಥಿತ ಯೋಜನೆ ಮತ್ತು ಅನುಷ್ಠಾನದ ಮೂಲಕ ಕಡಿಮೆ ವೆಚ್ಚದಲ್ಲಿ ಪರಿಸರವನ್ನ ಪುನಃಸ್ಥಾಪಿಸಲು ಕಾರ್ಯವಿಧಾನಗಳನ್ನು ರೂಪಿಸ್ತಕ್ಕಂಥದ್ದು. ಇದ್ರದ್ದು ಒಂದು ಕಾರ್ಯ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸೆಕೆಂಡ್ ಒನ್, ಟು ರಿಸ್ಟೋರ್ ಥ್ರೂ ನ್ಯಾಚುರಲ್ ರೀಜನರೇಷನ್. So easily we have find out. Forest is a renewable natural resources. Is it right? ಪುನರ್ ಉತ್ಪಾದನೆ ಮಾಡ್ಲಿಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ಅದನ್ನ ರೀಸ್ಟೋರ್ ಮಾಡ್ತಕ್ಕಂಥದ್ದು, ಜನರೇಷನ್ ಮಾಡ್ತಕ್ಕಂಥದ್ದು, ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಅಥವಾ ಒಂದು ಕಾರ್ಯವನ್ನ ಮಾಡ್ತಕ್ಕಂಥದ್ದು NAEB. Or appropriate intervention the forest cover in the country
for ecological security and to meet the livelihood and other needs of the rural communities. ನೈಸರ್ಗಿಕ ಪುನರುತ್ಪಾದನೆ ಅಥವಾ ಸೂಕ್ತ ಹಸ್ತಕ್ಷೇಪದ ಮೂಲಕ ಏನು ಅರಣ್ಯೀಕರಣವನ್ನ ಪುನರ್ಸ್ಥಾಪಿಸಲು ಪರಿಸರ ಸುರಕ್ಷತೆಗಾಗಿ ದೇಶದಲ್ಲಿನ ಅರಣ್ಯ ಪ್ರದೇಶ ಮತ್ತು ಗ್ರಾಮೀಣ ಸಮುದಾಯಗಳ ಇಂಧನವಾಗಿರ್ತಕ್ಕಂಥ ಮರಗಳಾಗಿರ್ಬೋದು, ಮೇವು ಮತ್ತು ಇತರ ಅಗತ್ಯ ವಸ್ತುಗಳನ್ನ, ಅಗತ್ಯ ಗಿಡ ಮರಗಳನ್ನ ಪೂರೈಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ NAEB. ನೋಡಿ ನೀವು ಫೈಂಡ್ ಔಟ್ ದಿ ರೂರಲ್ ಏರಿಯಾಸ್ ಅಥವಾ ಫೈಂಡ್ ಔಟ್ ದಿ wasted land. Acquiring the wasted land, it is intervention the forest cover in the country, ಅಂದ್ರೆ ಕಂಟ್ರಿ ನಲ್ಲೇ ಇರ್ತಕ್ಕಂಥದ್ದು, ಅಂದ್ರೆ ದೇಶದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ವೇಸ್ಟ್ ಲ್ಯಾಂಡ್ ಅನ್ನ ಏನ್ ಮಾಡೋದು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಅದನ್ನ ಫೈಂಡ್ ಔಟ್ ಮಾಡಿ ಏನ್ ಮಾಡೋದು ಫ್ಯೂಯಲ್ ವುಡ್ ಗಳಾಗಿರ್ಬೋದು, ಫಾಡರ್, ಇಸ್ ಇಟ್ ರೈಟ್? ಅಂತ ರೂರಲ್ ಕಮ್ಯುನಿಟೀಸ್ಗೆ ಏನ್ ನೀಡ್ ಇದಾವೆ, ಏನ್ ನೀಡ್ ಇದಾವೆ ಅದನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಯಾವ್ದಂದ್ರೆ NAEB. ಟು ರಿಸ್ಟೋರ್ ಫ್ಯೂಯಲ್ ವುಡ್ ಅಂಡ್ ಫಾಡರ್, timber and other forest produce on the degraded forest and adjoining lands in order to meet the demands for these items. As well as NAEB find out the demands of the forests. ಏನ್ ಡಿಮಾಂಡ್ಸ್ ಗಳು ಏನಿದಾವೆ, ಆಟೋಮೆಟಿಕ್ಲಿ adjoining the wasted lands. ನೋಡಿ ನೀವು ಏನೋ ಒಂದು ವೇಸ್ಟೆಡ್ ಲ್ಯಾಂಡ್ಸ್ ಇತ್ತಪ್ಪ ಅಂತಂದ್ರೆ ಅದನ್ನ ಏನ್ ಮಾಡ್ತಾ ಹೋಗುತ್ತೆ adjoining to or convert to forest area. ನಾವು ನೋಡ್ತಾ ಇರ್ತೀವಿ ರಿಸರ್ವ್ ಫಾರೆಸ್ಟ್ ಏರಿಯಾ. ಇದರ ಅಂಡರ್ ನಲ್ಲೇ ಬರ್ತಕ್ಕಂಥದ್ದು ಕಾಯ್ದಿಟ್ಟ ಅರಣ್ಯ ಪ್ರದೇಶಗಳನ್ನ ಮಾಡುವುದಾಗಿರ್ಬೋದು. ಆಸ್ ವೆಲ್ ಆಸ್ ಮೇಕಿಂಗ್ ಎ ಗುಡ್ ನ್ಯಾಷನಲ್ ಪಾರ್ಕ್ ಗಳನ್ನ ಮಾಡೋದಾಗಿರ್ಬೋದು, ಇದರ ಅಂಡರ್ ನಲ್ಲೇ ಬರ್ತಕ್ಕಂಥದ್ದು. ಯಾವುದು ಇಂಧನ ಮರಗಳನ್ನು ನೆಡತಕ್ಕಂಥದ್ದಾಗಿರ್ಬೋದು, ಮೇವು ದನಕರುಗಳಿಗೆ ಇನ್ ದ ರೂರಲ್ ಏರಿಯಾಸ್ ಅಂಡ್ ಆಸ್ ವೆಲ್ ಆಸ್ ಟಿಂಬರ್. ನೋಡಿ ನೀವು ಮರ, ನೋಡಿ ನೀವು ಅಂದ್ರೆ ಹೋಮ್ ಯೂಸ್ಫುಲ್ ಟಿಂಬರ್ ಅಂದ್ರೆ ಮನೆಯ ಒಂದು ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂಥ ಟಿಂಬರ್ ಮರಗಳನ್ನ ಬೆಳೆಸೋದಾಗಿರ್ಬೋದು, ಇಸ್ ಇಟ್ ರೈಟ್? ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾವ್ದಂದ್ರೆ NAEB. ಆಸ್ ವೆಲ್ ಆಸ್ ರೂರಲ್ ಏರಿಯಾಸ್ ಡಿಮಾಂಡ್ಸ್, ಆಟೋಮೆಟಿಕ್ಲಿ ಪೀಪಲ್ಸ್ ಪಾರ್ಟಿಸಿಪೇಷನ್, ಒಂದು ಜನರ ಒಂದು ಸಹಭಾಗಿತ್ವದಲ್ಲಿ ಅಗತ್ಯ ವಸ್ತುಗಳ ಬೇಡಿಕೆಗಳನ್ನು ಪೂರೈಸುವ ಸಲುವಾಗಿ ಅವನತಿಗೊಳಗಾದ ಅರಣ್ಯ ಮತ್ತು ಪಕ್ಕದ ಜಮೀನುಗಳಲ್ಲಿ ಇಂಧನ ಮರಗಳನ್ನು ನೆಡತಕ್ಕಂಥದ್ದು, ಮೇವು, ಇಸ್ ಇಟ್ ರೈಟ್? ಇತರ ಅರಣ್ಯ ಉತ್ಪನ್ನಗಳನ್ನ ಪುನಃ ಸ್ಥಾಪಿಸತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಕ್ಕಂಥದ್ದು NAEB. And fourth one, to sponsor research and extension of research findings to the disseminate new and proper technologies for the regeneration and development of degraded forest areas and adjoining lands. When you have implement the new technical devices in the field of afforestation area, ನೋಡಿ ನೀವು ಯಾವಾಗ ಅಲ್ಲಿ ಅರಣ್ಯ ನಾಶ ಆಗಿರತಕ್ಕಂತಹ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಹೊಸ ಒಂದು ಏನು ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಅಥವಾ ಹೊಸ ಸಂಶೋಧನೆಗಳನ್ನ ಎಕ್ಸ್ಟೆನ್ಷನ್ ಮಾಡುವ ಮೂಲಕ ಆ ಜಮೀನುಗಳಲ್ಲಿ ಪುನಃ ಅರಣ್ಯವನ್ನ ಸ್ಥಾಪಿಸುವುದು ಹೇಗೆ? how to implement in the degraded areas new plantation, ಹೊಸ ಒಂದು ಅರಣ್ಯವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಸಂಶೋಧನೆಯನ್ನ ಮಾಡ್ತಕ್ಕಂಥದ್ದು ಕೂಡ NAEB ಆಗಿರ್ತಕ್ಕಂಥ ಕೆಲಸ. if you have applied the technical devices in the field of implementation of the forest, ನೋಡಿ ನೀವು ಯಾವುದೋ ಒಂದು ಫಾರೆಸ್ಟ್ ಏರಿಯಾಗಳಲ್ಲಿ ಹಾಗಾದ್ರೆ ಅಥವಾ ಡಿಗ್ರೇಡೆಡ್ ಆಗಿರ್ತಕ್ಕಂಥ ಒಂದು ಏರಿಯಾಸ್ ಗಳಲ್ಲಿ ನೀವು ಏನಾದ್ರೂ ಒಂದು ಅರಣ್ಯೀಕರಣವನ್ನ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಹೊಸ ಟೆಕ್ನಾಲಜಿಗಳ ಮೂಲಕ ಅದನ್ನ ಏನ್ ಮಾಡ್ತಾ ಹೋಗ್ತೀವಿ, ಅಫಾರೆಸ್ಟ್ರೇಷನ್ ಏರಿಯಾಗಳಾಗಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅವುಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳನ್ನ ಮಾಡೋದಾಗಿರ್ಬಹುದು, ರೈಟ್? ರಿಸರ್ಚ್ ಗಳನ್ನ ಮಾಡಿ ಅಲ್ಲಿ ಟೆಕ್ನಾಲಜಿ ಇಂಪ್ಲಿಮೆಂಟ್ ಅನ್ನ ಮಾಡಿ ಅದನ್ನ ಏನ್ ಮಾಡ್ತಾ ಹೋಗ್ತೀವಿ ನಾವು ಅಫಾರೆಸ್ಟ್ರೇಷನ್ ಏರಿಯಾ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ರೈಟ್? ಅವನತಿ ಹೊಂದಿದ ಅರಣ್ಯ ಪ್ರದೇಶಗಳು
ಮತ್ತು ಪಕ್ಕದ ಜಮೀನುಗಳ ಪುನರುತ್ಪಾದನೆ ಮತ್ತು ಅಭಿವೃದ್ಧಿ, ಹೊಸ ಮತ್ತು ಸರಿಯಾದ ತಂತ್ರಜ್ಞಾನಗಳನ್ನು ಪ್ರಸಾರ ಮಾಡಲು ಸಂಶೋಧನೆ ಮತ್ತು ಸಂಶೋಧನಾ ವಿಸ್ತರಣೆಯನ್ನ ಪ್ರಾಯೋಜಿಸತಕ್ಕಂಥದ್ದು ಯಾವುದಂದ್ರೆ NEAB ಕೆಲಸ ಆಗಿರ್ತಕ್ಕಂಥದ್ದು. And fifth one, to create general awareness and help forest people's movement for promoting afforestation and eco development with the assistance of voluntary agencies, non-government organizations, panchayat raj institutions, etc. ನೋಡಿ ನೀವು, so it means decentralization of the government ಅಥವಾ decentralization of the NEAB administration setup. ನೋಡಿ ನೀವು NEAB ಏನ್ ಮಾಡ್ತಾವ, ಆಡಳಿತ ವಿಕೇಂದ್ರೀಕರಣವನ್ನ ಮಾಡಿಕೊಳ್ಳುವ ಮೂಲಕ ಅಥವಾ ಸೊ ಹೆಂಗೆ, ಸೊ ಪೀಪಲ್ಸ್ ಮೂವ್ಮೆಂಟ್ಸ್ ಫಾರ್ ದಿ ಪ್ರಮೋಟಿಂಗ್ ಅಫಾರೆಸ್ಟ್ರೇಷನ್ ಎಕೋ ಡೆವಲಪ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ವಾಲಂಟರಿ ಏಜೆನ್ಸೀಸ್. ಸೊ ಯಾರು ವಾಲಂಟರಿ ಆಗಿ ಯಾರು ಬರ್ತಾ ಇದಾರೆ ಮುಂದೆ, ಸೊ ಪೀಪಲ್ಸ್ ಪಾರ್ಟಿಸಿಪೇಷನ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಫಾರೆಸ್ಟ್, ಇನ್ ದ ಡೆವಲಪ್ಮೆಂಟ್ ಆಫ್ ಎಕೋ ಕ್ಲಬ್, ಇಸ್ ಇಟ್ ರೈಟ್, ಎಕೋಲಜಿ. ಸೊ ಯಾವುದಾದ್ರು ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ವಿತ್ ದ ಹೆಲ್ಪ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸೆಟ್ರಾ. ಸೊ ಅದು NSS ಆಗಿರ್ಬೋದು, NCC ಆಗಿರ್ಬೋದು, ಇಸ್ ಇಟ್ ರೈಟ್. ಸೊ NSS ವಾಲಂಟಿಯರ್ಸ್ ಆಗಿರ್ಬೋದು, NCC ವಾಲಂಟಿಯರ್ಸ್ ಏಜೆನ್ಸಿಗಳಾಗಿರ್ಬೋದು, ಸೊ ನಾನ್ ಗವರ್ನಮೆಂಟ್ ಆರ್ಗನೈಸರ್ಸ್ ಆಗಿರ್ಬೋದು, ಪಂಚಾಯತ್ ಅಂಡರ್ ನಲ್ಲಿ ಆಗಿರ್ಬೋದು. ಸೊ ಅವು ಎಲ್ಲವುಗಳ ಮೂಲಕ ಏನ್ ಮಾಡೋದು, ಒಂದು ಜನರಲ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂತ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಯಾವುದಂದ್ರೆ NEAB. ನೋಡಿ ನೀವು, ಸೊ ವೆರಿ ಹ್ಯಾವ್ ಪಾರ್ಟಿಸಿಪೇಷನ್ with the help of government agencies and non-government agencies and panchayat raj institutions. So automatically easily transfer, easily send to awareness what are the significant of the development of afforestation. ಏನು ಬೆಳವಣಿಗೆಯಿಂದ ಆಗ್ತಕ್ಕಂಥ ಏನು ನಮಗೆ ಉಪಯೋಗಗಳಿದಾವೆ, ಸೊ ಅದನ್ನ ಜನರಿಗೆ ಒಂದು ತಿಳುವಳಿಕೆಯನ್ನ ಮೂಡಿಸ್ಲಿಕ್ಕೆ ಟ್ರೈ ಮಾಡ್ತಕ್ಕಂಥದ್ದು, ಟ್ರೈ ಆಫ್ ದಿ ಅವೇರ್ನೆಸ್ ಪ್ರೋಗ್ರಾಮ್ ಟ್ರಾನ್ಸ್ಫರ್ಡ್ ವಿತ್ ದ ಹೆಲ್ಪ್ ಆಫ್ ಗವರ್ನಮೆಂಟ್ ಅಂಡ್ ನಾನ್ ಗವರ್ನಮೆಂಟ್ ಏಜೆನ್ಸೀಸ್. ಸಾಮಾನ್ಯ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಸ್ವಯಂ ಸೇವಾ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು, ಪಂಚಾಯತ್ ರಾಜ್ಯ ಸಂಸ್ಥೆಗಳ ನೆರವಿನೊಂದಿಗೆ ಅರಣ್ಯನಾಶ ಮತ್ತು ಪರಿಸರ ಅಭಿವೃದ್ಧಿಯನ್ನ ಉತ್ತೇಜಿಸಲು ಜನರ ಆಂದೋಲನವನ್ನು ಬೆಳೆಸಲು ಸಹಾಯವನ್ನ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ NEAB. And sixth one, to coordinate and monitor the action plans of afforestation, tree planting, ecological restoration and eco development, is it right? So ನೀವು ಆಕ್ಷನ್ ಪ್ಲಾನ್ಸ್, ಕ್ರಿಯಾ ಯೋಜನೆಗಳನ್ನ ಜಾರಿಗೆ ತರ್ತಕ್ಕಂಥದ್ದು ಅಥವಾ ಅದನ್ನು ಮಾನಿಟರಿಂಗ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾವುದಂದ್ರೆ NEAB. So automatically coordinate between to monitor the action plans of afforestation with the help of again ಯಾವುದು ಗವರ್ನಮೆಂಟ್ ಅಂಡ್ ನಾನ್ ಗವರ್ನಮೆಂಟ್ ಏಜೆನ್ಸೀಸ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆಕ್ಷನ್ ಪ್ಲಾನ್ಸ್, ಇಸ್ ಇಟ್ ರೈಟ್. ಸೊ ಅಲ್ಲೇ ಸೊ ಏನ್ ಮಾಡ್ತಾ ಹೋಗುತ್ತೆ, ತನ್ನ ಹಸ್ತಕ್ಷೇಪವನ್ನ ಚಾಚ್ತಾ ಇದೆ ಅಥವಾ ತನ್ನ ಕಾರ್ಯವನ್ನ ಮಾಡ್ತಾ ಇದೆ, ಕೋಆರ್ಡಿನೇಟ್ ಮಾಡ್ತಾ ಇದೆ ಅಂತವುಗಳಿಗೆ. ಎದರಲ್ಲಪ್ಪ ಅಂತಂದ್ರೆ ಮರ ನೆಡುವುದರಲ್ಲಿ, ಪರಿಸರ ಪುನಃಸ್ಥಾಪನೆ ಮಾಡುವುದರಲ್ಲಿ, ಪರಿಸರ ಅಭಿವೃದ್ಧಿಗಾಗಿ ಕ್ರಿಯಾ ಯೋಜನೆಗಳನ್ನ ಸಂಘಟಿಸಲಿಕ್ಕೆ ಮತ್ತು ಮೇಲ್ವಿಚಾರಣೆಯನ್ನ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ NEAB ಒಂದು ಪ್ರಮುಖ ಕಾರ್ಯ ಆಗ್ತಾ ಇದೆ. Is it right? And seventh one, to undertake all other measures necessary for promoting afforestation. Yes. So when you implement the action plans with the help of government and non-government agencies, so automatically measures the necessary measures for promoting afforestation. It means assess of the all action plans, is it right? And tree planting, is it right? And ecological restoration, is it right? Assessment or measurement and eco development activities in the country. So ನೋಡಿ ನೀವು, ಸೊ ಇದರದೇ ಆಗಿರ್ತಕ್ಕಂತಹ ಒಂದು ಆರ್ಗನೈಸೇಷನ್ ಸೆಟಪ್ ನಲ್ಲಿ, so NEAB having a one organization setup with the help of Ministry of the Forest, Environment and Forest, is it right? ನಾವೇನ್ ಕರಿತಾ ಇದೀವಿ, ಭಾರತ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯ.
ಸೊ ಅದು ಏನ್ ಮಾಡ್ತಾ ಇದೆ, ಸೊ ಅದರದೇ ಒಂದು ಸೆಟಪ್ ನಲ್ಲಿ ಅಲ್ಲಿರ್ತಕ್ಕಂಥ ಆಕ್ಷನ್ ಪ್ಲಾನ್ ಗಳನ್ನ ಆಗಿರ್ಬೋದು ಅಥವಾ ಆಕ್ಟಿವಿಟೀಸ್ ಫಾರ್ ದ ಪ್ರಮೋಟಿಂಗ್ ಆಫ್ ಎಕೋ ಡೆವಲಪ್ಮೆಂಟ್ ಅಂಡ್ ಫಾರೆಸ್ಟ್ರೇಷನ್, ಇಸ್ ಇಟ್ ರೈಟ್? ಸೊ ಅದನ್ನೆಲ್ಲ ಮೇಜರ್ ಮಾಡ್ತಕ್ಕಂಥದ್ದು ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ NAEB, ಟ್ರೀ ಪ್ಲಾಂಟಿಂಗ್ ಮೆಜರ್ಮೆಂಟ್ ಮಾಡೋದಾಗಿರ್ಬೋದು, ಎಕಾಲಜಿಕಲ್ ರಿಸ್ಟೋರೇಷನ್ ಅಂಡ್ ಎಕಾಲಜಿಕಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಅವು ಎಲ್ಲವುಗಳನ್ನ ಹಾಗಾದ್ರೆ ಏನ್ ಮಾಡ್ತಾ ಹೋಗುತ್ತೆ ಇದು, ಸೊ ಮೇಜರ್ ಮಾಡ್ಲಿಕ್ಕೆ ಒಂದು ಕೆಲಸವನ್ನ ಮಾಡ್ತಾ ಇರುತ್ತೆ. These are the functions of the NAEB. So I hope all of you understood. So in this session, so any doubts, ask your questions one by one. So ಬಹಳ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇದು ಕ್ವಶನ್ ಇನ್ ಎಕ್ಸಾಮಿನೇಷನ್ ಲೆವೆಲ್ ಹೇಗೆ ಬರ್ಬೋದಪ್ಪ ಅಂದ್ರೆ, ಡಿಸ್ಕ್ರೈಬ್ ದ NAEB, ನ್ಯಾಷನಲ್ ಫಾರೆಸ್ಟೇಷನ್ ಎಕೋ ಡೆವಲಪ್ಮೆಂಟ್ ಬೋರ್ಡ್, ಇದನ್ನ ಕುರಿತು ವಿವರಿಸಿ ಅಂತ ಬರ್ತಾ ಹೋಗುತ್ತೆ. ಸೊ ಅದರ ಫಂಕ್ಷನ್ಸ್ ಅನ್ನ ಅಷ್ಟೇ ಕೇಳ್ಬೋದು. ಡಿಸ್ಕ್ರೈಬ್ ದ ಫಂಕ್ಷನ್ಸ್ ಆಫ್ NAEB. ಓಕೆ, yes, now only 25 students present out of 34. videos ಗಳನ್ನ ಆನ್ ಮಾಡಿ ಎಲ್ರು. So I hope all are you safe. Yes, Pooja, Sana, Pooja. ಸುಜಾತ ಅನ್ಮ್ಯೂಟ್ ಮಾಡ್ಕೊಂಡ್ರಲ್ಲ, ಏನ್ ಹೇಳ್ತೀರಮ್ಮ? ಶ್ವೇತಾ, ಮೇಘಾ, ರಶ್ಮಿ, ಅದಿತಿ, ವಿಜಯಲಕ್ಷ್ಮಿ, ಸಾವಿತ್ರಿ ರಾಠೋಡ್ ಇಲ್ಲ, ಶ್ವೇತಾ, ಗೌತಮಿ, ಸಾವಿತ್ರಿ ರಾಠೋಡ್, ವಿಜಯಲಕ್ಷ್ಮಿ ಇದೀರಿ, ಶ್ವೇತಾ ಪಾಟೀಲ್, ವಿಜಯಲಕ್ಷ್ಮಿ. ಸೊ ಹೇಗಿದ್ದೀರಿ ಎಲ್ರು? ಚೆನ್ನಾಗಿದ್ದೀರಾ? ಫೈನ್ ಸರ್. ಮತ್ತೆ ಏನ್ ನಡೆದ ವರ್ಕ್? ಏನ್ ರೆಗ್ಯುಲರ್ ಆಗಿ ಸ್ಟಡಿಯನ್ನ ಮಾಡ್ತಾ ಇದ್ದೀರಾ? ಟಚ್ ಅಪ್ ನಲ್ಲಿ ಇದ್ದೀರಾ? ಸರ್ ಇಂಟರ್ನಲ್ಸ್ ಯಾವಾಗ್ರಿ? ಇಂಟರ್ನಲ್ ಎಕ್ಸಾಮ್ ಐ ಥಿಂಕ್ ನೆಕ್ಸ್ಟ್ ವೀಕ್ ಆಗ್ಬಹುದು. ನೋಡೋಣ, ಅದು ಆಫ್ಲೈನ್ ಮಾಡೋದಾಗುತ್ತೆ, ಆನ್ಲೈನ್ ಮಾಡೋದಾಗುತ್ತೆ ನೋಡ್ಬೇಕು, ಡಿಸ್ಕಷನ್ ಮಾಡ್ಬೇಕು. ಇಂಟರ್ನಲ್ಸ್ ಮುಗಿತವೆ, ನೋ ಡೌಟ್, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ. ಬಟ್ ಅಂತೂ ಒಟ್ಟು ಕೋರ್ಸ್ ಅಂತೂ ಕಂಪ್ಲೀಟ್ ಆಗ್ತದೆ, ವರಿ ಮಾಡ್ಕೋಬೇಡ್ರಿ. ಎಕ್ಸಾಮ್ ಪ್ರಿಪರೇಷನ್ ಹೆಂಗ್ ಮಾಡಿದ್ರಿ ಹೇಳ್ರಿ? TET ಕಾಲ್ಫಾರ್ಮ್ ಆಗ್ಯದ ಈಗ ಆಲ್ರೆಡಿ, ಒಳ್ಳೆ ಅಪರ್ಚುನಿಟಿ ಅದ. TET ಇದು ಫಸ್ಟ್ ಅಟೆಂಪ್ಟ್ ನಲ್ಲಿ ಕ್ಲಿಯರ್ ಮಾಡಿದ್ರಪ್ಪ ಅಂತಂದ್ರೆ ಬಹಳ ಈಜಿ ಆಗ್ತದ, ಮುಂದೆ ಜೀವನದ ದಾರಿ ಸುಗಮ ಆಗ್ತದ, ರೈಟ್? ಬಟ್ TET ಕಡೆ ಹೆಚ್ಚು ಫೋಕಸ್ ಅನ್ನ ಮಾಡ್ರಿ. ಸೊ ಕಾಲ್ಫಾರ್ಮ್ ಆಗಿದೆ, ಅಪ್ಲೈ ಮಾಡ್ರಿ, ಎಲ್ರು ಎಲಿಜಿಬಲ್ ಅದಿರಿ. ಒಬ್ರು ಯಾರೋ ಡೌಟ್ ಅದ ಅಂತ ಫೋನ್ ಮಾಡಿದ್ರು. ಸೊ ನೀವು ಎಲಿಜಿಬಲ್ ಅದಿರಿ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ. ಅಲ್ಲಿ ಏನೋ ಮಾರ್ಕ್ಸ್ ಕೇಳ್ತಾ ಇದಾರೆ ಸರ್ ಅಂತ ಯಾರೋ ಕೇಳಿದ್ರು ನನಗೆ. ಸರ್ 4th ಸೆಮ್ ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕಾ ಅಂತ ಕೇಳ್ತಾ ಇದ್ರಿ. ಎಂಟ್ರಿ ಮಾಡ್ಬೇಕಾಗಿದ್ರೆ ಯಾವುದೋ ಒಂದು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ, ಅಥವಾ ನಿಮ್ 3rd ಸೆಮಿಸ್ಟರ್ ರಿಸಲ್ಟ್ ಬಂದಿದೆಲ್ಲ ಅದನ್ನೇ ಎಂಟ್ರಿ ಮಾಡಿ, 2nd ಸೆಮಿಸ್ಟರ್
ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಏನದಲ್ಲ ಅವನೇ ಎಂಟ್ರಿ ಮಾಡ್ರಿ ಅದರಲ್ಲಿ. ಸೊ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಸೊ ಮುಂದ್ ಫ್ಯೂಚರ್ ಅದ. ಇಟ್ ರೈಟ್? ಒಂದ್ ಪಾಸ್ ಮಾಡಿದ್ರೆ ಮೊದ್ಲಿತ್ತು 7 years 5 years ಓನ್ಲಿ ಸರ್ಟಿಫಿಕೇಟ್ ವ್ಯಾಲಿಡ್ ಅಂತ ಇತ್ತು. ಈಗ ಹಂಗಿಲ್ಲ. ಸೊ ಥ್ರೂಔಟ್ ನೀವು ಯಾವಾಗ ಏಜ್ ಬಾರ್ ಆಗೋ ಮಟನು ಏನದ ಎಲಿಜಿಬಿಲಿಟಿ ಅದ ಅದು. ಇಟ್ ರೈಟ್? Any doubts? So regarding environmental education subject related. So syllabus ಇನ್ನೇನು ಉಳಿದ ಹಾಗಾದ್ರೆ syllabus I think ಕಂಪ್ಲೀಟ್ ಆಗ್ತಾ ಇದೆ ಅಲ್ಲ? ಸೊ ಸೆಮಿನಾರ್ ಮಾಡೋರು ಏನ್ ಮಾಡಿದ್ರು ಅಲ್ಲೆಲ್ಲ ಸ್ಟ್ರಕ್ ಆಯ್ತು ಅದು. ಸೆಮಿನಾರ್ ಮಾಡೋರ್ದು ಎಲ್ಲಿಗದ ಆ ಚಾಪ್ಟರ್ ನಲ್ಲಿ ಏನೇನು ಉಳಿದದ? ಸೊ ಯಾರಿಗೆ ಹೇಳಿದ್ದೆ ನಾನು, ಯಾರಿಗೆ ಅಲಾಟ್ಮೆಂಟ್ ಮಾಡಿಕೊಟ್ಟಿದ್ದೆ? ಹೀನಾ ಉಳಿದಿದ್ದಾಳೆ. ಹಲೋ ಸರ್. ಹಾ ಹಲೋ ಸಂಗಮ್. ನಂದೇ ಐತ್ರಿ ಸರ್. ನಿಮ್ದು ಅದು ಯಾವ ಟಾಪಿಕ್ ಅಮ್ಮ? ನರ್ಮದಾ ಬಚಾವ ಆಂದೋಲನ. ನರ್ಮದಾ ಬಚಾವ ಆಂದೋಲನ. ಓಕೆ ಅಮ್ಮ, ನಿಮ್ ಜೊತೆಗೆ ಯಾರಿದ್ರು? ನನ್ ಜೊತೆ ಅಪ್ಸನಾ ಅಂದಿತ್ರಿ. ಅಪ್ಸನಾ ಇದಾರನ ಇದರಲ್ಲಿ? ಅಪ್ಸನಾ ಇದಾರ ಇದರಲ್ಲಿ? ಇಲ್ಲ. ಅಬ್ಸೆಂಟ್. ಸಿ ಇಸ್ ಅಬ್ಸೆಂಟ್. ಇಲ್ಲ. ವಿದ್ಯಾಶ್ರೀ ಕಲಾ ಶೆಟ್ಟಿ CPCB ಏನಮ್ಮ? ಏನೋ ಟೈಪ್ ಮಾಡಿದ್ರು ಸರ್. ಸರ್ CPCB ನಿಮ್ದೇ ಇತ್ತಾ? ಟಾಪಿಕ್ ಮುಗೀತು. CPCB ವಿದ್ಯಾಶ್ರೀ ಅವ್ರಿತ್ತ? ಹಾ ಹುಷಾರಿಲ್ಲ ಸರ್ ವಿಜಯಲಕ್ಷ್ಮಿ ಸರ್ ಅವ್ರು ಹುಷಾರಿಲ್ಲ. ಏನಾಗ್ಯದಮ್ಮ? ಆರಾಮಾಗಿ ಮೊದ್ಲು ವಿಜಯಲಕ್ಷ್ಮಿ ಹೆಲ್ತ್ ಕೇರ್ ಮಾಡ್ರಿ. ಹಾಗಾದ್ರೆ ಏನಾದ್ರು ಡೌಟ್ಸ್ ಇದೆನಾ? ಸೊ ಸೆಮಿನಾರ್ ಪಾರ್ಟ್ ಐ ಥಿಂಕ್ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಡಕ್ಟ್. ಬಿ ರೆಡಿ ಎನಿ ಟೈಮ್. ಸೊ ಎನಿ ಟೈಮ್ ಯಾರಾದ್ರೂ ವಾಲಂಟಿಯರ್ ನೀವೇ ರೆಡಿ ಇರ್ರಿ. ನಾನು ಹೋಸ್ಟ್ ಮಾಡ್ತೀನಿ, ಪ್ರೆಸೆಂಟರ್ ಮಾಡ್ತೀನಿ. ಪ್ರೆಸೆಂಟ್ ಮಾಡ್ಬಿಡಿ. ಯಾರ್ಯಾರು ಉಳಿದಿದ್ದೀರ ಅವರು. ಹೇಳ್ರಿ ಸರ್. ಕ್ವಶನ್ ಪೇಪರ್ ಹೌದಲ್ಲ, ಅದೊಂದು ಹೇಳಿದ್ರಲ್ಲ, ಮತ್ತೆ ಬಿಟ್ಟು ನೋಡಿ. ಆಯ್ತಮ್ಮ, ಹಾಕ್ತೀನಿ. ಹುಡುಕ್ತೀನಿ. ಇಲ್ಲೇ ಅದಾವು, ಹುಡುಕ್ತೀನಿ. ಸೊ ಇವತ್ತರ ಹಾಕ್ತೀನಿ ಅಥವಾ ನಾಳೆ ಹಾಕ್ತೀನಿ. ಒಂದು ಮೆಸೇಜ್ ಹಾಕಿ ರಿಮೈಂಡರ್ ಮಾಡ್ರಿ ನನಗೆ. ಅದಾವ ಕ್ವಶನ್ ಪೇಪರ್ ಹಾಕ್ತೀನಿ. PDF ಮಾಡಿ ಹಾಕ್ಬೇಕದನ್ನ. PDF ಮಾಡಿ ಹಾಕ್ತೀನಿ ನಾನು, ಅಥವಾ ಫೋಟೋ ಕಾಪಿಯಾರ ಹಾಕ್ತೀನಿ. ಡೋಂಟ್ ವರಿ. ಎಕ್ಸಾಮ್ಗೂ ರೆಡಿ ಇರ್ರಿ, ಆಸ್ ವೆಲ್ ಆಸ್ TET ಎಕ್ಸಾಮ್. TET ಎಕ್ಸಾಮ್ ಕಡೆ ಹೆಚ್ಚು ಫೋಕಸ್ ಮಾಡ್ರಿ. ಇಸ್ ಇಟ್ ರೈಟ್? ಸೊ TET ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆಲ್ಮೋಸ್ಟ್ ಆಲ್ 50%. ಸೊ ಎನ್ವೈರನ್ಮೆಂಟಲ್ ಎಜುಕೇಶನ್ ದವ್ರಂತ ಔಟ್ ಆಫ್ ಔಟ್ ಎಲ್ಲರೂ ಪಾಸ್ ಮಾಡ್ರಿ. 50% ಆಗ್ಬೇಕು ನೋಡಿ ಈ ಬ್ಯಾಚ್ನೊಳಗೆ. ಸರ್ ಇಂಟರ್ನಲ್ ನೆಕ್ಸ್ಟ್ ವೀಕ್ ರೀ? ನೆಕ್ಸ್ಟ್ ವೀಕ್ ಆಗ್ಬಹುದು. ಟೆಂಟೇಟಿವ್ ಡೇಟ್. ಇಟ್ ಈಸ್ ಆಫ್ಲೈನ್ ಆರ್ ಆನ್ಲೈನ್, ಬೋತ್. ಎರಡೂರಾಗ ಒಂದು ಆಗ್ತದೆ. ಪೂಜಾ ನೀವೇನ ಕೇಳಿದ್ರಲ್ಲಮ್ಮ? ಪೂಜಾ ನಿಮ್ ನಂಬರ್ ಏನೋ ಇದನ್ನ ಕೇಳಿದ್ರಲ್ಲ? ಹಾ ಸರ್, ಅದು ನನ್ನ ID ನಂಬರ್ ಬೇಕಾಗಿತ್ತು ಸರ್. SSP ಪೋರ್ಟಲ್ ಸ್ಕಾಲರ್ಶಿಪ್ ಹಾಕಿದ್ದೆ. ಇದರಲ್ಲಿ ಬರ್ದಿದ್ರಿ ನೀವು? ಹಾ ಸರ್, ಬರ್ದಿದ್ದೀನ್ರಿ ಸರ್. ಪೂಜಾ, ಜಸ್ಟ್ 1 minute ಅಮ್ಮ. ಪೂಜಾ ರಾಠೋಡ್ B.Ed. ಮೊಬೈಲ್ ನಂಬರ್ 8073777677 ಹಾ ಸರ್. ಬರ್ಕೊಳ್ಳಿ ನಿಮ್ಮ ನಂಬರ್. ಹಾ ಸರ್, ಹೇಳಿ ಸರ್. 0012 0012 59 2A
Yes, sir. 2825. 2825, sir. Oh, thank you, sir. ಇದು ಅಸೈನ್ಮೆಂಟ್ ರಿಲೇಟೆಡ್ ವರ್ಕ್ ಏನ್ ಮಾಡಿದ್ರಿ, ಎಲ್ಲರೂ ಬರ್ದಿದ್ದೀರಾ? ಹಾ ಸರ್ ಬರ್ದೀವಿ. ಎಸ್, ಓಕೆ. ಸೊ ಅದು ಇಲ್ಲಿಗೆ ಆಫ್ಲೈನ್ ಬಂದ್ರಂದ್ರ ಇಮಿಡಿಯೇಟ್ ಆಗಿ ಬೈಂಡ್ ಮಾಡಿ ಇಟ್ಕೋರಿ, ಸಬ್ಮಿಷನ್ ಮಾಡ್ರಿ. ಓಕೆ. ಎನಿ ಡೌಟ್ಸ್ ರಿಗಾರ್ಡಿಂಗ್ ಸಬ್ಜೆಕ್ಟ್ ಏನಾದ್ರು ಇದೆನಾ? ನೋ ಡೌಟ್. ಕೆನ್ ಐ ಎಂಡ್ ದಿಸ್ ಸೆಷನ್? ಎಂಡ್ ಮಾಡ್ಲಿ ಹಾಗಾದ್ರೆ? Yes, sir. Yes, okay. Have a great day. Thank you.